ಕೇವಲ 1.5 ಗಂಟೆಯಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿಯ ದರ್ಶನ ಆಯಿತು. ಅದು ಹೇಗೆ ಅಷ್ಟು ಬೇಗ ಆಯಿತು? ಹಾಗೆ ಅಲ್ಲಿ ಹೋಗುವಾಗ ಈ ತರ ಚೆಕಿಂಗ್ ಇರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಕಾರ್ ಡಿಕ್ಕಿನಲ್ಲಿ ಟ್ರೈಪಾಡು, ಕೆಟಲು ಹೀಗೆ ಸುಮಾರು ಐಟಮ್ಸ್ ಇತ್ತು. ಇದೇ ತರ ಸುಮಾರು ಐಟಮ್ಸ್ ನ ಬೆಟ್ಟಕ್ಕೆ ತಗೊಂಡು ಹೋಗೋ ಹಾಗಿಲ್ವಂತೆ. ನಮ್ಮನ್ನ ಬಿಟ್ರ ಅಥವಾ ಅದಕ್ಕೆ ಏನ್ ಮಾಡಿದ್ವಿ ಇದೆಲ್ಲ ಡೀಟೇಲ್ಸ್ ನ ಹೇಳಿದೀನಿ. ಫುಲ್ ವಿಡಿಯೋ ನೋಡಿ. ಹಲೋ, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿರ್ಲೇಬೇಕು. ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಇದು ತಿರುಪತಿ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ 3:30 ಗಂಟೆಗೆ ಎದ್ದು ರೆಡಿ ಆಗ್ತಾ ಇದ್ದೀನಿ. ಯಾಕಂದರೆ 5 ಗಂಟೆಗೆ ಮನೆಯಿಂದ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಇರುತ್ತಲ್ಲ, 1 ಅವರ್ ಬೇಕಾಗುತ್ತೆ ಬೆಂಗಳೂರು ದಾಟೋದಕ್ಕೆ. ಟ್ರಾಫಿಕ್ ಇದ್ದರೆ 1.5 ಅವರ್ ಮೇಲಾಗುತ್ತೆ. ಸೊ ನಾವು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಎಕ್ಸಾಕ್ಟ್ 5 ಗಂಟೆಗೆ ಮನೆ ಬಿಟ್ವಿ. ನಂದು ಸ್ವಲ್ಪ ಕ್ಯಾಶ್ನ ಡೆಪಾಸಿಟ್ ಮಾಡಬೇಕಿತ್ತು. ಅದನ್ನ ಡೆಪಾಸಿಟ್ ಮಾಡಿ ಹೊರಟಿದ್ದಾಯಿತು. ಬೇಗನೆ ಹೊರಟ್ವಿ. ಬಟ್ ಈ ಥರ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿದಾಗ ಅಲ್ಲೊಂದು ಸ್ವಲ್ಪ ಟೈಮ್ ಹೋಯಿತು. ಬೆಳಗ್ಗೆ 5 ಗಂಟೆಯಲ್ಲೂ ಬೆಂಗಳೂರಲ್ಲಿ ಎಂಥ ಟ್ರಾಫಿಕ್. ಚಿನ್ನ ಮರಿ ಶ್ರೀನು ಎಷ್ಟು ಚೆನ್ನಾಗಿದೆ ಮೋಡ ಅಲ್ಲ. ನೀವೇನಾದರೂ ಬೆಂಗಳೂರಿಂದ ಹೊರಡ್ತಿದ್ದೀರಾ ಅಂತ ಅಂದರೆ ಅರ್ಲಿ ಮಾರ್ನಿಂಗ್ಗೆ ಹೊರಟ್ಬಿಡಿ. ಯಾಕಂದರೆ ನಮ್ಮದು ಅರ್ಧ ಟೈಮ್ ಸೇವ್ ಆಗೋದೇ ಬೆಂಗಳೂರಿಂದ ನಾವು ಆಚೆ ಹೋಗೋದು. ಬೆಳಗ್ಗೆನೇ ಹೊರಟ್ರೆ ಟ್ರಾಫಿಕ್ ಇರಲ್ಲ, ಬೇಗ ಹೋಗ್ಬಿಡ್ಬೋದು. ಮತ್ತು ಬೆಂಗಳೂರಿಂದ ಆಚೆ ತಿರುಪತಿವರೆಗೂ ಟ್ರಾಫಿಕ್ ಎಲ್ಲೂ ಸಿಗೋದಿಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ಸೊ ನಾವು ತಿಂಡಿ ಮಾಡೋಣ ಅಂತ A2B ನಿಲ್ಲಿಸಿದ್ವಿ. ಎಷ್ಟು ಚಳಿ ಅಂದರೆ ಆಚೆ ಕಾರಿಂದ ಇಳಿಯೋಕ್ಕೆ ನಂಗೆ ಆಗ್ತಾ ಇರಲಿಲ್ಲ. ಪಾಪು ಬೇರೆ ಮಲ್ಕೊಂಡಿದ್ಲ, ಅವಳಿಗೆ ಎಚ್ಚರ ಆಗ್ಬಿಡುತ್ತೆ ಅಂತ ಹೇಳಿ ಕಾರ ತಂದು ತಿಂಡಿ ತಗೊಬನ್ನಿ ಅಂತ ಹೇಳಿದೆ. ಒಳಗಡೆ ಏನು ಚಳಿ ಇಲ್ಲ, ಬರ್ತೀಯಾ? ಬಟ್ ಹೆಂಗ್ ತಿಂತೀಯ ಅವಳನ್ನ ಇಟ್ಕೊಂಡು? ಹಿಂಗೆ ತಿಂತೀನಿ, ಹಿಂಗೆ ತಿಂತೀನಿ. ಇಲ್ಲ ಎದ್ಬಿಡ್ತಾಳಲ್ಲ. ಇಲ್ಲಿ ತನಕ ನೋಡಿರೋ ಜನಗಳಲ್ಲಿ ಎಷ್ಟು ಚಳಿ ಇದ್ರೂ ನಮ್ಮ ಅಪ್ಪಾಜಿನ ಬಿಟ್ರೆ ಇವರೇ ಚಳಿ ಆಗಲ್ಲ ಅಂತ ಹೇಳ್ತಾ ಇದ್ದವರು. ಇವರನ್ನೇ ಎಷ್ಟು ಚಳಿ ನಡ್ಕೊಂಡು ಹೋಗ್ತಿದ್ದೀರ ನೋಡಿ, ಅಷ್ಟು ಚಳಿ ಇತ್ತು ಅಲ್ಲಿ. ಬೆಳಿಗ್ಗೆ ಹೊರಡುವಾಗ ಎಲ್ಲ ರೆಡಿ ಆದಮೇಲೆ ಪಾಪು ನೆಪ್ಸಿ ರೆಡಿ ಮಾಡಿ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ಇವ್ರು ಹೇಳಿದ್ರು ಇಲ್ಲ, ಎಬ್ಬಿಸ್ಬೇಡ, ಅವಳು ಎಚ್ಚರ ಆದ ತಕ್ಷಣನೇ ಹೊರಡೋಣ ಅಂತ ಹೇಳಿದರು. ಅದರಿಂದ ಅವಳಿಗೆ ಏನು ಬಟ್ಟೆನೂ ಚೇಂಜ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನಾವು ಹೋಗೋ ಟೈಮಿಗೆ ಎತ್ಕೊಂಡ್ವಿ, ಆವಾಗಲೇ ಎದ್ಬಿಟ್ಲು. ಹೆಂಗಿದ್ರು ಹೋಟೆಲ್ ಬುಕ್ ಮಾಡಿದ್ದೀವಿ, ಹೋಗಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗೋಣ ಅಂತ ಹಂಗೆ ಕರ್ಕೊಂಬಂದ್ಬಿಟ್ಟೆ. ಪಾಪ ಇಲ್ಲಿಗೆ ಊಟ ತಂದಿದ್ರು, ನೋಡಿದ್ರೆ ನಮ್ಮ ಪಾಪು ಎದ್ದು ಬಿಟ್ಲು. ಇವಾಗ ಅಲ್ಲಿಗೆ ಹೋಗಿ ಊಟ ಮಾಡೋಣ. ಪಾಪುಗೆ ಅಂತ ಸೆರ್ಲಾಕ್ ತೊಗೊಂಬಂದಿದೆ. ನಾವೆಲ್ಲಿ ತಿಂಡಿ ತಿನ್ನಕ್ಕೆ ನಿಲ್ಲಿಸ್ತೀವೋ ಅಲ್ಲಿ ಪಾಪುಗೆ ಊಟ ಮಾಡಿಸ್ಬಿಡೋಣ ಅಂತ ಹೇಳಿ. ಏನಿದೆ? ಈರುಳ್ಳಿ ದೋಸೆನ? ನಮ್ಮ ವೈಫ್ A2Bಗೆ ಯಾವತ್ತೂ ಬಂದಿಲ್ಲ ಅಂತ ಇದ್ರು. ಸೊ ಫಸ್ಟ್ ಟೈಮ್ A2Bಗೆ ಕರ್ಕೊಬಂದಿದ್ದೀವಿ. ಇಲ್ಲೇ ಇದೆಯಲ್ಲ ನನ್ನ ತಟ್ಟೆಲ್ವೇ, ಚೆನ್ನಾಗಿದೆ. ಏನಾಗಲ್ಲ, ಕೂರಂ ಬಂಗಾರಿ. ಬೀಳಿಸ್ಬಿಡ್ತಾಳೆ, ಹುಷಾರು, ಬೀಳಿಸ್ಬಿಟ್ಟಾಳದ್ನ. ಹೌದಾ? ಕೆಳಗಡೆ ಗ್ಲಾಸ್ ಇದೆಯಲ್ಲ. ಅವಳೆಲ್ಲ ಜೈಲ್ಗೆ ಹಾಕ್ತಿದ್ದಾಳೆ ಅಂತ ಎದುರ್ಕೊಳ್ಳಿ. ಅವಳಿಗೆ ಅಂತ ಒಂದು ಇಡ್ಲಿ ಆರ್ಡರ್ ಮಾಡಿದ್ವಿ, ನೋಡೋಣ ತಿಂತಳ ಅಂತ ಹೇಳಿ. ಅವಳು ಒಂದು 2 ಗುಕ್ ಅಷ್ಟೇ ತಿಂದಿದ್ದು, ಮತ್ತೆ ಬೇಡ ಅನ್ನೋಕೆ ಸ್ಟಾರ್ಟ್ ಮಾಡಿದ್ದು. ಇಡ್ಲಿನೂ ನಾನೇ ತಿನ್ಕೊಂಡು ಸೆರ್ಲಾಕ್ ತರೋಣ ಅಂತ ಕಾರ್ ಹತ್ರ ಹೋದೆ. ಕಾರಲ್ಲಿ ಕೆಟಲ್ಲು ಎಲ್ಲ ಇಟ್ಕೊಂಡಿದ್ದೀನಿ, ಯಾಕಂದರೆ ಅಲ್ಲೆಲ್ಲರೂ ಬಿಸಿನೀರು ಸಿಗಲಿಲ್ಲ ಅಂದರೆ ನಾವು ಈಸಿಯಾಗಿ ಬಿಸಿನೀರು ಮಾಡ್ಕೊಬೋದು ಅಂತ. ಅದಾದಮೇಲೆ ಅವಳಿಗೆ ಸೆರ್ಲಾಕ್ ಮಾಡಿ ತಿನ್ನಿಸಿ ನಾವು ಹೊರಡೋದ್ರೊಳಗಡೆ 1 ಅವರ್ ಅಲ್ಲೇ ಆಗೋಯ್ತು ನಮಗೆ. ಮಕ್ಳನ್ನ ಕರ್ಕೊಂಡು ಹೆಂಗೋ ಆಚೆ ಹೋಗ್ಬಿಡ್ತೀವಿ, ಬಟ್ ಅವರಿಗೆ ಊಟ ತಿಂಡಿ ಮಾಡಿಸೋದೇ ನಮಗೆ ಚಾಲೆಂಜ್ ಇರೋದು.
ಇವಾಗಿನ ಕಾಲದಲ್ಲಿ ಎಲ್ಲ ಹಸ್ಬೆಂಡ್ಸ್ ಕೂಡ ಹೆಲ್ಪ್ ಮಾಡ್ತಾರೆ ಹೆಂಡ್ತಿರಿಗೆ, ಅದೊಂದು ಖುಷಿ ಆಗುತ್ತೆ. ಬಟ್ ಅಷ್ಟೇ ಕಷ್ಟ ಇರುತ್ತೆ ಹೆಣ್ಮಕ್ಳಿಗೆ, ಯಾಕಂದರೆ ಮುಂಚೆ ಎಲ್ಲ ಬೆಳೆಸ್ತಾ ಇದ್ರಲ್ಲ ಮಕ್ಕಳನ್ನ, ಆ ಟೈಪೇ ಬೇರೆ. ಬಟ್ ಇವಾಗ ಮಕ್ಕಳು ಬೆಳೆಸೋ ವಿಧಾನನೇ ಬೇರೆ. ಫುಲ್ ಹೆಂಗಿರ ಫುಲ್ ಕೇರ್ ಮಾಡೋದು, ಫುಲ್ ಹೈಜಿನಿಕ್ ಇಡೋದು, ಫುಲ್ ಸಾಫ್ಟ್ ಪೇರೆಂಟಿಂಗ್ ಆಗಿ ನೋಡ್ಕೊಳ್ಳೋದು, ಇದೆಲ್ಲ ಇರೋದ್ರಿಂದ ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ನಮಗೆ. ನಾವು ರೂಮ್ ಬುಕ್ ಮಾಡಿದ್ವಲ್ಲ, ಅಲ್ಲಿ ಚೆಕ್ ಇನ್ ಇದ್ದಿದ್ದು ಮಧ್ಯಾಹ್ನ 1 ಗಂಟೆಗೆ, ಚೆಕ್ಔಟ್ ಇದ್ದಿದ್ದು ನೆಕ್ಸ್ಟ್ ಡೇ 11ಗೆ. ನಾವು ಆಲ್ಮೋಸ್ಟ್ 11 ಒಳಗಡೆನೆ ರೀಚ್ ಆದ್ವಿ. ನಾವು ಮುಂಚೆನೆ ಫೋನ್ ಮಾಡಿದ್ವಿ ಆನ್ ದ ವೇ ಇದ್ದಾಗ, ನಮಗೆ ಮುಂಚೆನೆ ಚೆಕ್ ಇನ್ ಆಪ್ಷನ್ ಇದೆಯಾ ಏನಾದ್ರು, ನಾವು ದೂರದಿಂದ ಬಂದಿದೀವಿ, ಪಾಪು ಇದೆ ಅಂತ ಹೇಳಿದ್ಕೆ ಪಾಪ ಅವ್ರು ಏನು ಹೇಳಿಲ್ಲ, ಬನ್ನಿ ಸರ್ ಚೆಕ್ ಇನ್ ಇದೆ ಅಂತ ಹೇಳಿದ್ರು. ನಾವು ರೂಮ್ ಬುಕ್ ಮಾಡಿದ್ದು ತಿರುಪತಿನಲ್ಲಿ, ದೇವ್ರು ಇರೋದು ತಿರುಮಲದಲ್ಲಿ. ತಿರುಮಲ ಬೆಟ್ಟದಲ್ಲಿದೆ, ಅದು ದೇವ್ರು ಏನಿದೆ ಆ ಬೆಟ್ಟ, ಅದನ್ನ ತಿರುಮಲ ಅಂತ ಹೇಳ್ತಾರೆ. ನಾನು ಇಷ್ಟು ದಿನ ಅನ್ಕೊಂಡಿದ್ದು ತಿರುಪತಿನಲ್ಲಿ ದೇವ್ರು ಇರೋದು ಅಂತ ಹೇಳಿ. ಸೊ ತಿರುಪತಿ ಅನ್ನೋದು ಕೆಳಗಡೆ, ತಿರುಮಲ ಅನ್ನೋದು ಬೆಟ್ಟದ ಮೇಲ್ಗಡೆ ಆಯ್ತಾ. ತಿರುಪತಿಯಿಂದ ತಿರುಮಲಗೆ ಹೋಗಬೇಕು ಅಂದರೆ, ಕಾರಲ್ಲಿ ಹೋಗಬೇಕು ಅಂದರೆ 1 hour ಆಗುತ್ತೆ, ಅಥವಾ 3/4 ಗಂಟೆ ಆಗುತ್ತೆ ಅಷ್ಟೇ. 3/4 ಗಂಟೆನೂ ಬೇಕಾಗಿಲ್ಲ, ಒಂದು 25ರಿಂದ 30 ನಿಮಿಷ ಸಾಕು. ಬಟ್ ಅಲ್ಲಿ ಚೆಕಿಂಗ್ಗೋಸ್ಕರ ಒಂದು 10ರಿಂದ 15 ನಿಮಿಷ, ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸ್ ಅಲ್ಲೇ ಹೋಗ್ಬಿಡುತ್ತೆ. ಅದರಿಂದ 1 hour ಅಂತ ನಾನು ಹೇಳಿದ್ದು. ತಿರುಪತಿ ಮತ್ತು ತಿರುಮಲದಲ್ಲಿ ಸಿಟೀಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಎಲ್ಲೂ ಕಸ ಹಾಕೋದಾಗ್ಲಿ, ಗಲೀಜು ಹಾಕೋದಾಗ್ಲಿ ನಾನು ಎಲ್ಲೂ ನೋಡೇ ಇಲ್ಲ. ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ರೋಡ್ ಆಗಲಿ, ಮತ್ತು ಲೆಫ್ಟ್ ರೈಟಲ್ಲೆಲ್ಲ ಗ್ರೀನರಿ. ತುಂಬ ಇಷ್ಟ ಆಯಿತು ನನಗಲ್ಲಿ ನೋಡಿ. ಇದು ನಾವು ಉಳ್ಕೊಂಡಿದ್ದಂಥ ಹೋಟೆಲ್ಲು. ನಾವು 11 ಗಂಟೆ ಒಳಗಡೆನೆ ಹೋಟೆಲ್ ಹತ್ರ ಹೋದ್ವಿ. ಅಲ್ಲಿ ಕೇಳಿದ್ವಿ ರೂಮ್ ಅವೈಲೇಬಲ್ ಇದೆಯಾ ಅಂತ, ಅವರು ರಿಜಿಸ್ಟರ್ ಮಾಡಿಕೊಟ್ರು. ಅದಾದಮೇಲೆ ನಾವು 3 ಜನನು ಫ್ರೆಶ್ ಅಪ್ ಆಗಿ ಅಂದರೆ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ಸೊ ನಾನು ಏನೇನು ಮೇಕಪ್ ಮಾಡ್ತೀನಿ, ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಇದು ನಾನು ಯೂಸ್ ಮಾಡೋ ಕನ್ಸೀಲರು. ಆಲ್ಮೋಸ್ಟ್ 2 ಇಯರ್ಸಿಂದನೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ. ಡಾರ್ಕ್ ಸರ್ಕಲ್ಲು ಮತ್ತು ಡಾರ್ಕ್ ಸ್ಪಾಟ್ಸ್ ಇರೋ ಕಡೆ ಹಚ್ಬಿಟ್ರೆ ತುಂಬ ಚೆನ್ನಾಗಿ ಕವರ್ ಮಾಡುತ್ತೆ. ಇದೆಲ್ಲದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ವಿಡಿಯೋ ಮೇಲೆ ನಿಮಗೆ ಶೋ ಆಗುತ್ತೆ ಪ್ರಾಡಕ್ಟ್ಸ್ ಎಲ್ಲ. ನೀವು ಇಷ್ಟ ಆದರೆ ಬೈ ಮಾಡಿ. ನಾನು ಯೂಸ್ ಮಾಡೋ ಲಿಪ್ ಲೈನರು, ಲಿಪ್ಸ್ಟಿಕ್ಕು ಶುಗರ್ ಅವ್ರದ್ದು ತುಂಬ ಚೆನ್ನಾಗಿದೆ. ನೀವು ಕಣ್ಣು ಮುಚ್ಕೊಂಡು ತೊಗೊಬೋದು. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ, ತುಂಬ ಏನು ಪಾಶ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಐಲೈನರ್ ಹಾಕ್ಕೊಂಡು ಹೈಲೈಟರ್ ಹಾಕ್ಕೊಂಡೆ. ಇದು ಮೋಸ್ಟ್ ಫೇವ್ರೆಟ್ ನನಗೆ, ಯಾಕಂದರೆ ಮುಖ ಎಲ್ಲ ಒಂಥರ ಶೈನಿಯಾಗಿ ಹೊಳೆಯುತ್ತೆ, ತುಂಬ ಗ್ಲೋ ಬಂದಿರೋ ಥರ ಕಾಣುತ್ತೆ. ಇದನ್ನು ನೀವು ಮಸ್ಟ್ ಪರ್ಚೇಸ್ ಮಾಡಲೇಬೇಕು. ನಾನು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಪಾಪುಗೂ ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡಿಸ್ಕೊಂಡು ಹೋಟೆಲಿಂದ ಹೊರಟ್ವಿ. ಹೋಟೆಲಿಂದ ಹೊರಟಿದ್ದು 12:45 ಆಗಿತ್ತು ಅನಿಸುತ್ತೆ. ನಾನು ತಲೆ ಸ್ನಾನ ಮಾಡಿದ್ರಿಂದ ಹೇರ್ ಇನ್ನೂ ಒಣಗೇ ಇರಲಿಲ್ಲ, ಹಾಗೇನೆ ಓಪನ್ ಹೇರ್ ಬಿಟ್ಕೊಂಡು ಹೊರಟ್ವಿ. ನಮ್ಮದು ದರ್ಶನ ಇದ್ದಿದ್ದು 12 to 5 ಅಂತ ಹೇಳಿದ್ದು. ನಮಗೂ ಎಲ್ಲ ಕ್ಲಾರಿಟಿ ಇರಲಿಲ್ಲ. ನಾವು ಯೂಟ್ಯೂಬಲ್ಲಿ ಮತ್ತು ಹೋಗಿ ಬಂದಿರೋರನ್ನ ಅವರೆಲ್ಲರನ್ನೂ ವಿಚಾರಿಸ್ಕೊಂಡು ಹೊರಟಿದ್ದು. ಸೊ ಇವಾಗ ಟೈಮ್ ಎಷ್ಟು? 12:51ಕ್ಕೆ ತಿರುಪತಿಯಿಂದ ತಿರುಮಲಗೆ ಹೊರಟಿದ್ದೀವಿ. 50 ನಿಮಿಷ ತೋರಿಸ್ತಿದೆ ಅಲ್ಲಿಗೆ. ನೋಡೋಣ ಎಷ್ಟು ಗಂಟೆಗೇನೆ, ಅಂದರೆ ಎಷ್ಟು ಗಂಟೆ ಒಳಗಡೆ ದರ್ಶನ ಆಗುತ್ತೆ ಅಂತ ಹೇಳಿ. ಅಲ್ಲೆಲ್ಲ ಫೋನ್ ಅಲೋ ಇಲ್ವಂತೆ. ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರೋದು ನೀವು ತಿರುಪತಿಯಿಂದ ತಿರುಮಲ ಬೆಟ್ಟಕ್ಕೆ ಎಂಟ್ರೆನ್ಸ್ ಏನಿದೆ ಅದು ಮೇನ್ ಆರ್ಚ್ ಇದು. ಇಲ್ಲಿಂದ ನಾವು ಒಳಗಡೆ ಹೋದ್ಮೇಲೆ ಅಲ್ಲೊಂದು ಸೆಕ್ಯೂರಿಟಿ ಗಾರ್ಡ್ಸ್ ನಿಂತಿರ್ತಾರೆ. ನಮ್ಮ ಕಾರಲ್ಲಿ ಏನೇನಿದೆ ಎಲ್ಲ ಚೆಕ್ ಮಾಡ್ತಾರೆ. ಅಲ್ಲಿ ಒಂದಷ್ಟು ಐಟಮ್ಸ್ಗಳನ್ನ ಅಲೋ ಮಾಡೋದಿಲ್ಲ. ಸೊ ನಮಗೆ ಈ ವಿಷಯ ಗೊತ್ತಿರಲಿಲ್ಲ. ನಾನು ಹೋಗ್ತಾ ಇರೋದು ತಿರುಪತಿಗಿದೆ ಫಸ್ಟು. ನನ್ನ ಹಸ್ಬೆಂಡ್ ಹೋಗಿದ್ದಾರೆ, ತುಂಬ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು. ಮತ್ತು ರೀಸೆಂಟಾಗಿ ಮದುವೆಗೆ ಮುಂಚೆ ಯಾವಾಗಲೂ ಒಂದ್ಸಲ ಬೆಟ್ಟ ಹತ್ಕೊಂಡು ಹೋಗಿದ್ರಂತ. ಹಂಗೆ ಅದೇ ಆಶ್ಚರ್ಯ ಆಯಿತು. ಅದರಿಂದ ಈ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ, ಯಾರು ಹೇಳಿರಲಿಲ್ಲ ಕೂಡ. ಇಲ್ಲಿ ನೋಡಿದರೆ ಎಷ್ಟು ಒಂದು 15-20 ನಿಮಿಷ ನಾವು ವೆಯ್ಟ್ ಮಾಡಿದ್ವಿ. ಎಲ್ಲಾರ್ದು ಚೆಕ್ ಮಾಡಿ ಬಿಡ್ತಾಯಿದ್ರು. ಐ ಡೋಂಟ್ ನೋ, ಡೈರೆಕ್ಟಾಗಿ ಬರ್ತಾರಲ್ಲ ಅವರೆಲ್ಲ ಏನಾದ್ರು ಇಂಪಾರ್ಟೆಂಟ್ ವಸ್ತು ಇದ್ದರೆ ಹೆಂಗೆ ಕ್ಯಾರಿ ಮಾಡೋದು ಒಳಗಡೆ ಅಂತ ಹೇಳಿ. ನಾವು ಹೋಟೆಲಲ್ಲಿ ಇದ್ವಿ, ಅಟ್ಲೀಸ್ಟ್ ನಿಮ್ಮದು ತಗೋಂಗಿಲ್ಲ ಅಂತ ಹೇಳಿದರೆ ಹೋಟೆಲಲ್ಲಿ ಇಟ್ಬಿಟ್ಟು ಬರ್ಬೋದು. ಸೊ ನಮ್ಮ ಡಿಕ್ಕಿನಲ್ಲಿ ಬ್ಯಾಗ್ಸ್ ಎಲ್ಲ ಅಲ್ಲೇ ಇಟ್ಟಿದ್ವಿ. ನಮ್ಮ ಡಿಕ್ಕಿನಲ್ಲಿ ಟ್ರೈಪಾಡು, ಕೆಟಲು ಮತ್ತು ಸ್ವಲ್ಪ ಒಂದು ಚಿಕ್ಕ ಪುಟ್ಟ ಬ್ಯಾಗ್ಸ್ಗಳಿತ್ತು.
ಸೊ ಅವನ್ನೆಲ್ಲ ಲೆಫ್ಟಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಬ್ಯಾಗ್ಸ್ಗಳಿಗೆ ಏನೇನಿದೆ ಅದನ್ನು ಸ್ಕ್ಯಾನ್ ಮಾಡಿ ಅದಾದಮೇಲೆ ಮತ್ತೆ ನಮ್ಮ ವೆಹಿಕಲ್ಗೆ ಹಾಕ್ಕೊಂಡು ಹೊರಡಬೇಕು. ನಾನು ಬ್ಯಾಗ್ಸ್ ಎಲ್ಲ ತಗೊಂಡು ಪಾಪುಂಗೆ ಕರ್ಕೊಂಡು ಅಲ್ಲಿ ನಮ್ಮನ್ನು ಚೆಕ್ ಮಾಡ್ತಾರೆ. ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ನಾನು ಮುಂದೆ ನಿಂತಿದ್ದೆ. ಇವ್ರ ಹತ್ರ ಬಂದು ಚೆಕ್ ಮಾಡಿದಾಗ ಟ್ರೈಪಾಡು ಮತ್ತು ಕೆಟಲ್ಲು ಡಿಕ್ಕಿಲಿತ್ತಲ್ವಾ, ಅವ್ರು ಹೇಳಿದ್ರಂತೆ ಇದೆಲ್ಲ ಅಲೋ ಇಲ್ಲ ಅಂತ ಹೇಳಿ ವಾಪಸ್ ತಗೊಂಡೋಗಿ ಅಂತ ಹೇಳಿದ್ರಂತೆ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರಂತೆ ಇದೇ ಫಸ್ಟ್ ಬರ್ತಾ ಇರೋದು, ನಮಗೆ ಗೊತ್ತಿರಲಿಲ್ಲ ಅಂತ ಕೇಳ್ಕೊಂಡಾಗ ಅವರು ಸರಿ ಓಕೆ, ಬೆಟ್ಟದ ಮೇಲೆ ಇವೆರಡನ್ನೂ ನೀವು ಓಪನ್ ಮಾಡೋ ಹಾಗಿಲ್ಲ, ಹೋಗಿ ಅಂತ ಬಿಟ್ಟು ಕಳಿಸಿದ್ರು. ಆಮೇಲೆ ಬೋರ್ಡ್ ಹಾಕಿದ್ರು ಅಲ್ಲಿ ಏನೇನ ಮೇಲ್ಗಡೆ ತಗೊಂಡು ಹೋಗಬಾರ್ದು ಅಂತ ಹೇಳಿ. ವೆಪನ್ಸ್ ತಗೊಂಡು ಹೋಗಬಾರ್ದು, ಲೈಕ್ ಪಿಸ್ತೂಲ್, ಲಾಂಗ್ ಮಚ್ಚು ಇರುತ್ತಲ್ಲ ಆ ಥರ, ಮತ್ತು ಡ್ರೋನ್ಸ್ ಎಲ್ಲ ತಗೊಂಡು ಹೋಗಂಗಿಲ್ಲ. ಮತ್ತು ಈಗ ಎಕ್ಸ್ಪ್ಲೋರ್ ಆಗ್ತಾವಲ್ಲ ಬಾಂಬ್ಸ್ ಆಗಲಿ ಅಥವಾ ಗ್ಯಾಸ್ ಎಲ್ಲ ಆಗಲಿ ಅವೆಲ್ಲ ತಗೊಂಡು ಹೋಗಂಗಿಲ್ಲ. ಆಲ್ಕೋಹಾಲು, ಟೊಬ್ಯಾಕೊ, ಸಿಗ್ರೆಟ್ಸು ಇವೆಲ್ಲ ಅಲೋ ಇಲ್ಲ. ಮೇಯ್ನ್ ಏನು ಗೊತ್ತಾ, ಪೆಟ್ಸ್ ಅಲೋ ಇಲ್ಲ. ಎಷ್ಟೋ ಜನ ಫ್ಯಾಮಿಲಿ ಸಮೇತ ಬಂದಾಗ ಪೆಟ್ಸ್ನ ಜೊತೆಲಿ ಟ್ರಾವೆಲಿಂಗಲ್ಲಿ ಕರ್ಕೊಂಬಂದ್ಬಿಡ್ತಾರೆ. ಇಲ್ಲಿ ಬೆಟ್ಟದ ಮೇಲೆ ಅಲೋ ಇಲ್ಲದೆ ಇರೋದ್ರಿಂದ ನೀವು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಪ್ಲಾಸ್ಟಿಕ್ ಬಾಟಲ್ಸ್ ಅಲೋ ಇಲ್ಲ ಅಂತ ಹಾಕಿದ್ದಾರೆ, ಬಟ್ ಅಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಾರೆ. ಟಿನ್ನಡ್ ಐಟಮ್ಸು ಮತ್ತು ನಾನ್ ವೆಜಿಟೇರಿಯನ್ ಫುಡ್ಸು ತಗೊಂಡು ಹೋಗೋ ಹಾಗಿಲ್ಲ. ಮತ್ತು ಬೆಟ್ಟದ ಮೇಲೆ ನಾನ್ ವೆಜಿಟೇರಿಯನ್ ಹೋಟೆಲ್ಸ್ ಕೂಡ ಇರೋದಿಲ್ಲ, ಎಲ್ಲ ವೆಜಿಟೇರಿಯನ್ಸ್ ಇರುತ್ತೆ. ತಿರುಪತಿಲಿ ಮಾತ್ರ ನಾನ್ ವೆಜಿಟೇರಿಯನ್ ಎರಡೂ ಇರುತ್ತೆ. ಅದಾದಮೇಲೆ ಪೊಲಿಟಿಕಲ್ ಫ್ಲಾಗ್ಸ್ ಇರುತ್ತಲ್ಲ, ಅವ್ರವ್ರೇ ಪಂಗಡದೆಲ್ಲ ಫ್ಲಾಗ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕ್ಯಾರಿ ಮಾಡೋ ಹಾಗಿಲ್ಲ. ಎಲೆಕ್ಟ್ರಿಕಲ್ ಐಟಮ್ಸ್ನ ಕ್ಯಾರಿ ಮಾಡೋ ಹಾಗಿಲ್ವಂತೆ. ಅಲ್ಲಿ ಬೋರ್ಡಲ್ಲಿ ಏನು ಹಾಕಿದ್ರು ನಾನು ಅದನ್ನು ಫೋಟೋ ತಗೊಬಂದು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ನಮಗೆ ಇಲ್ಲೇ ಆಲ್ಮೋಸ್ಟ್ 15 to 20 ಮಿನಿಟ್ಸ್ ವೇಸ್ಟ್ ಆಯಿತು. ಯಾಕಂದರೆ ತುಂಬ ವೆಹಿಕಲ್ಸ್ ಇರೋದ್ರಿಂದ ಎಲ್ಲನೂ ಚೆಕ್ ಮಾಡಿಬಿಡೋದಕ್ಕೆ ಅಷ್ಟು ಟೈಮ್ ಹಿಡಿಯುತ್ತೆ. ಅದಕ್ಕೇ ಗೂಗಲ್ ಮ್ಯಾಪಲ್ಲಿ ಕಿಲೋಮೀಟರ್ಸ್ ತುಂಬ ಕಡಿಮೆ ಇದ್ದರೂ 1 hour ಏನಕ್ಕೆ ತೋರಿಸುತ್ತೆ ಅಂದರೆ ಇದಕ್ಕೋಸ್ಕರ ಟೈಮ್ ಡಿಲೇ ತೋರಿಸುತ್ತೆ. ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ತುಂಬ ಕರ್ವ್ಸ್ ಕಾಣ್ತಾ ಇತ್ತು. ನಾನು ಅಂದ್ಕೊಂಡೆ ಹೋಗೋದ್ರೊಳಗೆ ಫುಲ್ಲು ನನಗೆ ತಲೆ ಚಕ್ಕರ್ ಹೊಡೆಯುತ್ತೆ, ಸುಸ್ತಾಗಿ ಹೋಗುತ್ತೆ ಅಂತ. ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲಿ ಸೀನರೀಸ್ ಅಂದರೆ, ಫುಲ್ ಗ್ರೀನು, ಫುಲ್ ನೀಟು. ಮತ್ತು ನೀವು ಆ ಜರ್ನಿನ ತುಂಬ ಎಂಜಾಯ್ ಮಾಡ್ತೀರಾ. ಯಾವ ಕರ್ವ್ಸ್ ಆಗಲಿ ಏನು ನಿಮ್ಗೆ ಗೊತ್ತಾಗಲ್ಲ. ನಾನು ಮೊದಲೇ ಹೇಳ್ದಂಗೆ ತಿರುಪತಿಗೆ ಬರ್ತಾ ಇರೋದು ಇದೇ ಫಸ್ಟು. ನನಗೆ ಈ ಟೆಂಪಲ್ಸ್ಗಳಿಗೆಲ್ಲ ಹೋಗೋದು ಅಂದರೆ ಸ್ವಲ್ಪ ಏನೋ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಯಾಕಂದರೆ ಎಲ್ಲಿ ಹೋದ್ರೂ ಕ್ಯೂ ನಿಲ್ಲಬೇಕು. ಅಲ್ಲಿ ಹೋಗಿ ನೆಮ್ಮದಿಯಾಗಿ ಇದ್ದು ಬರೋಣ, ನೆಮ್ಮದಿಯಾಗಿ ದರ್ಶನ ಮಾಡೋಣ ಅಂತ ಅಂದರೆ ಎಲ್ಲೂ ಆಗೋದಿಲ್ಲ. ಹೋಗಲೇಬೇಕು ಅಂದರೆ ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದೆ, ಯಾವುದು ಕ್ರೌಡ್ ಇಲ್ಲ ಅಂತ ಜಾಗಕ್ಕೆ ಹೋಗಿ ಬರ್ತೀನಿ ಅಷ್ಟೇ. ಬಟ್ ಏನು ಗೊತ್ತಾ, ದೊಡ್ಡವ್ರು ಹೇಳೋ ಪ್ರಕಾರ ತಿರುಪತಿ ವೆಂಕಟರಮಣ ಸ್ವಾಮಿ ಅವರಾಗೆ ನಮ್ಮನ್ನು ಕರೆಸ್ಕೋತಾರಂತೆ. ಅದರಿಂದ ಏನೋ ಉದ್ದೇಶ ಇರುತ್ತೆ ಅಂತ ಹೇಳ್ತಾರೆ. ಪಾಪು ಹುಟ್ಟಾದ್ಮೇಲೆ ಒಂದು ವಿಡಿಯೋಸ್ ಅಬ್ಸರ್ವ್ ಮಾಡ್ತಿದ್ವಿ. ಪಾಪು ಹುಟ್ಟಿದ 1 ವರ್ಷದೊಳಗಡೆ ಹೋದರೆ 1 or 1.5 hour ಅಥವಾ 2 hours ಒಳಗಡೆನೆ ದರ್ಶನ ಆಗುತ್ತೆ ಅಂತ ಹೇಳಿ. ಸೊ ನೋಡ್ಬೋದು, ನಾವು ಹೋಗ್ಬೋದು ಅಂತ ಅನ್ಕೋತಿದ್ವಿ ಅಷ್ಟೇ. ಬಟ್ ಹೋಗಲೇಬೇಕು ಅಂತ ಇಂಟೆನ್ಷನ್ ಇರಲಿಲ್ಲ. ಸಡನ್ನಾಗಿ 1 week ಮುಂಚೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ನೆಕ್ಸ್ಟ್ ಮಂತು ನಮ್ಮ ಪಾಪದ ಬರ್ಡೇ ಬರ್ತಿದೆ. ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಟೆಲ್ ಬುಕ್ಕಿಂಗ್ ಮಾಡಿದ್ವಿ. ಅದಾದಮೇಲೆ ಡೈರೆಕ್ಟ್ ಹೊರಟೇ ಬಿಟ್ವಿ. ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಸಡನ್ನಾಗಿ ಹೊರಟ್ವಿ, ಏನು ಪ್ಲ್ಯಾನ್ ಮಾಡಿಲ್ಲ. ಎಲ್ಲ ಸ್ಮೂತಾಗಿ ನಡೆದೋಯ್ತು, ಚೆನ್ನಾಗಿ ದರ್ಶನ ಆಯಿತು, ಫುಲ್ ಹ್ಯಾಪಿ. ಅಲ್ಲಿ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಖುಷಿ ಆಗ್ತಿತ್ತು ಆ ಸನ್ನಿಧಿಲಿ ನನಗೆ. ಇವಾಗ ನಾವು ತಿರುಮಲೆಗೆ ಎಂಟರ್ ಆದ್ವಿ. ಅಲ್ಲಿ ಈ ಥರ ಕಾಣುತ್ತೆ ನೋಡಿ ಎಂಟರ್ ಆದ ತಕ್ಷಣ. ನೀವು ಬುಕ್ಕಿಂಗ್ ಮುಂಚೆನೇ ಮಾಡ್ಕೊಂಡಿದ್ರೆ ಅವ್ರು ಗೇಟ್ ನಂಬರ್ ಎಲ್ಲ ಕೊಟ್ಟಿರ್ತಾರಂತೆ. ಆ ಗೇಟ್ ನೇಮ್ ಸರ್ಚ್ ಮಾಡಿದರೆ ಮೇ ಬಿ ಗೂಗಲಲ್ಲಿ ಸಿಗ್ಬೋದು. ನಮಗೆ ಪಾಪು ಕಡೆಯಿಂದ ದರ್ಶನ ಇರೋದ್ರಿಂದ ಸುಪದಮ್ ಗೇಟ್ ಅಂತ ಇತ್ತು. ಸೊ ನಾವು ಸುಪದಮ್ನ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದೇ ತೋರಿಸ್ತು. ನಾವು ಅಲ್ಲಿಗೆ ಡೈರೆಕ್ಟ್ ಆ ಗೇಟ್ ಹತ್ರ ಹೋಗಿ ಕಾರ್ ನಿಲ್ಸಿದ್ವಿ. ಕಾರ್ ಪಾರ್ಕಿಂಗ್ ಅಂತೂ ತುಂಬ ಚೆನ್ನಾಗಿದೆ, ನೀವು ಅದ್ರ ಟೆನ್ಷನ್ನೇ ಮಾಡ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಎಂಟ್ರೆನ್ಸಿಂದ ಹೋದರೆ ಸುಪದಮ್ ಗೇಟ್ಗೆ ಎಂಟ್ರಿ ಆಗ್ಬೋದು. ಸೊ ನೋಡಿ, ಇದು ಮೇಲ್ಗಡೆಯಿಂದ ಹೆಂಗೆ ಕಾಣ್ತಿತ್ತು ಅಂತ ಹೇಳಿ. ಫುಲ್ ಇಷ್ಟು ಕಾಣ್ತಾ ಇರೋದೆಲ್ಲ ದೇವ್ರದ್ದು ಸನ್ನಿಧಿನೇ. ನಾವು ಅಲ್ಲಿ ಹೋಗ್ತಿದ್ದಂಗೆನೆ ಒಳಗಡೆ ಎಂಟ್ರ್ ಆಗೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಇತ್ತು ಅದನ್ನೆಲ್ಲ ಚೆಕ್ ಮಾಡಿದ್ರು, ಅದನ್ನ ಒಳಗಡೆ ಬಿಟ್ಟರು. ನಮಗೆ 1-1.5 ಗಂಟೆ ಒಳಗಡೆನೆ ದರ್ಶನ ಆಯಿತು. ನಮಗಂತೂ ಫುಲ್ ಹ್ಯಾಪಿ. ಇಷ್ಟು ಜನಗಳ ಮಧ್ಯೆ ಇದೊಂದು ಅವಕಾಶ ನಮಗೆ ಸಿಕ್ತಲ್ಲ, ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾರಿಗೆ 1.5 ಗಂಟೆಲಿ ದರ್ಶನ ಆಗುತ್ತಲ್ವ. ಇನ್ನು ಕೆಲವೊಬ್ಬರಿಗೆ ರಶ್ ಇಲ್ದಿರೋದಿನ 20 ನಿಮಿಷದಲ್ಲೂ ಆಗಿರೋದುಂಟು. ಮತ್ತು ಅರ್ಧ ಗಂಟೆ 1 ಗಂಟೆ ಒಳಗಡೆನೂ ಆಗಿದೆ. ಮ್ಯಾಕ್ಸಿಮಮ್ ಅಂದರೆ 2 hours ಒಳಗಡೆ ದರ್ಶನ ಆಗೇ ಆಗುತ್ತೆ. ಸೊ ಈ ಥರ ದರ್ಶನ ಪಡೆಯೋದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ಎಂಟರ್ ಆಗಬೇಕು, ಯಾವ ಟೈಮಲ್ಲಿ ಎಂಟರ್ ಆಗಬೇಕು, ಯಾವಾಗ ಕ್ಲೋಸಿಂಗ್ ಟೈಮ್ ಇರುತ್ತೆ, ಎಲ್ಲದು A to Z ಡೀಟೇಲ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಮಿಸ್ ಮಾಡ್ಕೊಬೇಡಿ. ಹಾಗೆ ಹೊಸದಾಗಿ ಮದುವೆ ಆಗಿರೋರಿಗೆ ಇದೇ ಥರ ಬೇಗ ದರ್ಶನ ಭಾಗ್ಯ ಸಿಗೋ ಥರ
ಒಂದು ಹೊಸ ರೂಲ್ಸ್ ತಂದಿದ್ದಾರೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದೆಲ್ಲ ಆದ್ಮೇಲೆ ದರ್ಶನ ಆಯ್ತು, ನಾವು ಹೊರಗಡೆ ಬಂದು ಊಟ ಎಲ್ಲ ಮಾಡ್ಕೊಂಡು ಮತ್ತೆ ವಾಪಸ್ ನಾವು ಟೆಂಪಲ್ ಹತ್ರನೇ ಬಂದ್ವಿ. ಸ್ವಲ್ಪ ಚೆನ್ನಾಗಿ ಎಲ್ಲಾ ಕಡೆ ನೋಡೋಣ ಅಂತ, ಅಷ್ಟೊಳಗೆ ಹೊಟ್ಟೆ ಹಶ್ವಾಗಿತ್ತಲ್ವಾ. ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನೊಂದು ರೌಂಡ್ ಸುತ್ತಾಡಿದ್ವಿ. ಇಲ್ಲಿ ನಾವು ಯಾವುದೇ ರೀತಿಯ ಟಿಕೆಟ್ಸ್ ನ ಮುಂಚೆನೆ ಬುಕ್ ಮಾಡಿರ್ಲಿಲ್ಲ, ಮತ್ತೆ ಅಲ್ಲಿ ಹೋದಾಗ್ಲೂ ತಗೊಂಡಿರ್ಲಿಲ್ಲ. ಇದು ಕಂಪ್ಲೀಟ್ಲಿ ಫ್ರೀ ಎಂಟ್ರಿ ಆಗಿದೆ. ನಿಮ್ಮ ಪಾಪು 1 ವರ್ಷದೊಳಗಡೆ ಇದ್ರೆ ದಯವಿಟ್ಟು ನೀವು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಮತ್ತೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಾದ್ರೂ ಈ ತರ 1 ವರ್ಷದೊಳಗಡೆ ಇರೋ ಮಕ್ಕಳಿದ್ರೆ ಅವ್ರಿಗೂ ಇನ್ಫಾರ್ಮ್ ಮಾಡಿ. ಇಲ್ಲಿಗೆ ಪ್ರತಿದಿನ ಲಕ್ಷ ಗಟ್ಟಲೆ ಭಕ್ತರು ಬರ್ತಾರೆ. ಈ ಜಾಗ ದೊಡ್ಡದಿರೋದ್ರಿಂದ ನಮ್ಗೆ ಜಾಸ್ತಿ ಕ್ರೌಡೆಡ್ ಅನ್ಸಲ್ಲ. ನಾವು ಹೋಗಿದ್ದು ವೀಕ್ ಡೇಸ್ ಅಲ್ಲಿ, ವೀಕೆಂಡ್ಸ್ ಅಲ್ಲಿ ಇನ್ನ ತುಂಬಾ ಕ್ರೌಡ್ ಇರುತ್ತಂತೆ. ದರ್ಶನ ಮುಗಿಸಿ ಆಚೆ ಹೋಗುವಾಗ ಎಲ್ರಿಗೂ ಫ್ರೀಯಾಗಿ ಒಂದೊಂದು ಲಡ್ಡು ಕೊಡ್ತಾರೆ. ಎಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ ಫ್ರೆಶ್ ಇರುತ್ತಲ್ಲ, ಸಖತ್ ಇಷ್ಟ ಆಯ್ತು ನನಗೆ. ನಮ್ದು ಇನ್ಫ್ಯಾಂಟ್ ದರ್ಶನ ಆಗಿರೋದ್ರಿಂದ 2 ಲಡ್ಡುನ ಫ್ರೀಯಾಗಿ ಕೊಡ್ತಾರೆ, ಅಂದ್ರೆ ಚಿಕ್ಕ ಲಡ್ಡು. ನಾವು ಅದನ್ನ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ದೊಡ್ಡ ಲಾಡು ಬರುತ್ತಲ್ಲ, ಅದನ್ನ ದುಡ್ಡು ಕೊಟ್ಟು ತಗೊಂಡ್ವಿ. ಒಂದಕ್ಕೆ 200 ರುಪೀಸ್ ಇರುತ್ತೆ, ಮತ್ತೆ ಚಿಕ್ಕದು ಇರುತ್ತೆ. ಅದಕ್ಕೆ ಮೇ ಬಿ ನನ್ಗೆ ಗೊತ್ತಿಲ್ಲ, 50-100 ಅಂತ ಅನ್ಸುತ್ತೆ. ಇಲ್ಲಿ ನೋಡ್ತಾ ಇರೋದು ಲಡ್ಡು ಮಾಡಿರ್ತಾರಲ್ಲ, ಆ ಟ್ರೇನ ಬಿಸಿನೀರಲ್ಲಿ ತೊಳೆಯುವಂತ ಆಟೋಮೆಟಿಕ್ ಮಷಿನ್ ಇದು. ಮತ್ತೆ ಲಡ್ಡುನು ಕೂಡ ದೇವಸ್ಥಾನದ ಸಮಿತಿಯವರೇ ಈ ದೇವಸ್ಥಾನದ ಒಳಗಡೆನೆ ಮಾಡೋದು. ನಿಮ್ಮ ಹತ್ರ ಲಡ್ಡು ತಗೊಳ್ಳೋದಕ್ಕೆ ಕ್ಯಾಶ್ ಇಲ್ಲ ಅಂತ ಅಂದ್ರೆ ಅದ್ರ ಹತ್ರನೇ ಈ ತರ QR ಕೋಡ್ಗಳನ್ನ ಹಾಕಿರ್ತಾರೆ. ನೀವು ಹೋಗಿ ಸ್ಕ್ಯಾನ್ ಮಾಡಿ ಎಷ್ಟು ಲಡ್ಡು ಬೇಕು ಅಷ್ಟಕ್ಕೆ ಪೇ ಮಾಡಿ ಅದನ್ನ ತಗೊಂಡೋಗಿ ಕೌಂಟರ್ ಅಲ್ಲಿ ತೋರಿಸಿದ್ರೆ ನಿಮ್ಗೆ ಲಡ್ಡುನ ಕೊಡ್ತಾರೆ. ನಾವೆಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ಬಂದ್ವಿ. ಫುಲ್ ಚಳಿ ಇತ್ತು. ಅದು ಬೆಟ್ಟ ಆಗಿರೋದ್ರಿಂದ ತುಂಬಾ ಗಾಳಿ ಇರುತ್ತೆ. ನೀವು ಮಕ್ಕಳನ್ನ ಯಾರಾದ್ರು ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅಂದ್ರೆ ಮಸ್ಟ್ ಅಂಡ್ ಶುಡ್ ಅವರಿಗೆ ಒಳ್ಳೆ ಕ್ಲಾತ್ ಹಾಕ್ಸ್ಕೊಂಡು ಕರ್ಕೊಂಡೋಗಿ. ನೈಟ್ ಅಲ್ಲಿ, ಹಗ್ಲಲ್ಲೆಲ್ಲ ಶೆಕೆ ಇರುತ್ತೆ. ನಿಮಗೂ ಕೂಡ ಸ್ವೆಟರ್ ಬೇಕೇ ಬೇಕು, ಅಷ್ಟು ಚಳಿ ಇತ್ತು ಅಲ್ಲಿ. ಅಲ್ಲಿಂದ ಸೀದಾ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಶಾಪಿಂಗ್ ಅಂದ್ರೆ ಜಾಸ್ತಿ ಏನ್ ಮಾಡ್ಲಿಲ್ಲ. ನಂದು ವೆಂಕಟರಮಣ ಸ್ವಾಮಿ ನಮ್ದು ಮನೆ ದೇವರಾಗಿರೋದ್ರಿಂದ ಅಲ್ಲೇ ಫೋಟೋ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಸದ್ಯಕ್ಕೆ ಒಂದ್ ಸಣ್ಣದ್ ತಗೊಂಡ್ವಿ, ಮನೆಗೊಂದ್ ಇರ್ಲಿ ಅಂತ ಹೇಳಿ. ನಾವ್ ಮನೆ ಕಟ್ಸಾದ್ಮೇಲೆ ಒಂದ್ ದೊಡ್ಡ ತಗೋಬೇಕು ಅಂತ ಅನ್ನೋದೊಂದು ದೊಡ್ಡ ಕನಸು. ಹೆಂಗಿದೆ ಚಳಿ? ಸರಿ ನಾಮ ಬೆಳೆದ ಇದೆಲ್ಲ ಆದ್ಮೇಲೆ ಊಟ ಮಾಡ್ಕೊಂಡು ವಾಪಸ್ ನಮ್ಮ ಹೋಟೆಲಿಗೆ ಬಂದ್ ಮಲ್ಕೊಂಡ್ವಿ. ಇದೇ ನೋಡಿ ನಾವು ಉಳ್ಕೊಂಡಿದ್ದಂತ ರೂಮು. ಎಲ್ಲ ಕಜ್ಜಿ ಬೀಜಿ ಮಾಡಾಕಿದೀವಿ, ಯಾಕಂದ್ರೆ ಅದು ಚೆಕ್ಔಟ್ ಟೈಮ್ ಆಗಿತ್ತು. ನಿನ್ನೆ ಓಡಾಡಿ ಟಯರ್ಡ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಎದ್ವಿ. ಚೆಕ್ಔಟ್ ಟೈಮ್ 11 ಗಂಟೆಗೆ ಅಂತ ಹೇಳಿದ್ರು. ಎದ್ದು ಪಟ ರೆಡಿ ಆಗಿ ಫ್ರೆಶ್ ಅಪ್ ಆಗಿ ಮತ್ತೆ ರೂಮಲ್ಲಿ ಏನಾದ್ರು ಬಿಟ್ಟಿದೀವ ಅಂತ ಚೆನ್ನಾಗಿ ಚೆಕ್ ಮಾಡಿ ಕೆಳಗಡೆ ಬಂದು ಚೆಕ್ಔಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಮತ್ತೆ ಇನ್ನೊಂದು ವಿಷಯ ಹೇಳೋದ್ ಮರ್ತೆ, ನೀವೇನಾದ್ರೂ ಓನ್ ವೆಹಿಕಲ್ ಅಲ್ಲಿ ಹೋಗಿಲ್ಲ, ಬಸ್ಸಲ್ಲಿ ಹೋಗಿದ್ದೀರಾ ಅಂತ ಹೇಳಿದ್ರೆ ತಿರುಪತಿ ಟು ತಿರುಮಲ ಫ್ರೀ ಬಸ್ಸಸ್ ಇದೆಯಂತೆ, ಗೌರ್ಮೆಂಟ್ ಇಂದಾನೆ ಮಾಡಿದ್ದಾರೆ ಅಂತ ಹೇಳಿದ್ರು. ನಿಮ್ಗೆ ಅದು ಬೇಡ ಅಂತ ಅಂದ್ರೆ ಅಲ್ಲಿ 1000 ಟ್ಯಾಕ್ಸಿಗಳಿರುತ್ತೆ, ನೀವು ಅದನ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ನೀವೀಗ ನೋಡಿದ್ರಲ್ಲ ಅಲ್ಲಿ ಹೋಟೆಲ್ ಅಲ್ಲೇ ಒಂದು ಹಾಕಿದ್ದಾರೆ, ತಿರುಪತಿಯಿಂದ ತಿರುಮಲಗೆ ಇಷ್ಟು ಜನ ಕರ್ಕೊಂಡು ಹೋಗಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ. ಮತ್ತೆ ಲೋಕಲ್ ಅಲ್ಲಿ ಯಾವ್ದಾವ್ ದೇವಸ್ಥಾನ ಇದೆ, ಪದ್ಮಾವತಿ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಅದೆಲ್ಲ ಕವರ್ ಮಾಡ್ತಾರಂತೆ. ಅದಕ್ಕೂ ಚಾರ್ಜಸ್ ಮಾಡ್ತಾರೆ. ಮತ್ತೆ ಏರ್ಪೋರ್ಟ್ ಇಂದ ಪಿಕಪ್ ಡ್ರಾಪ್ ಅದೆಲ್ಲ ಇದೆಯಂತೆ. ನಮ್ಮ ಈ ಜರ್ನಿ ಅಂತೂ ತುಂಬಾ ಸುಂದರವಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಮನ್ಸಿಗೆ ಏನೋ ಒಂಥರ ಹಗುರ ಆಗ್ತಿತ್ತು. ನೀವು ಕೂಡ ತಿರುಪತಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿ. ಯಾರ್ಯಾರಿಗೆ 1 ವರ್ಷದೊಳಗಡೆ ಪಾಪು ಇದೆ, ಮತ್ತೆ ಯಾರು ಹೊಸದಾಗಿ ಮದ್ವೆ ಆಗಿದ್ದಾರೆ, ನೆಕ್ಸ್ಟ್ ವಿಡಿಯೋ ಅಂತೂ ಮಿಸ್ ಮಾಡ್ಕೊಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ನಾನ್ ಹೇಳಿರೋದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಅದನ್ನು ಕೂಡ ಹೇಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ತಿರುಪತಿ ತಿಮ್ಮಪ್ಪನ ಮುಖ ಅಂತ ಹೇಳ್ತಾರೆ. ಈ ಬೆಟ್ಟದ ಶೇಪು ತಿರುಪತಿ ತಿಮ್ಮಪ್ಪನ ಮುಖಕ್ಕೆ ಹೋಲಿಕೆ ಆಗುತ್ತೆ. ಹಣೆ, ಮೂಗು, ತುಟಿ ಈ ತರ ಹೋಲಿಕೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಗೈಸ್, ಇದಾಗಿತ್ತು ತಿರುಪತಿಯ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ಹಾಗೆ ನೆಕ್ಸ್ಟ್ ವಿಡಿಯೋ ನೋಡೋದು ಮರಿಬೇಡಿ.